ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಶ್ರೇಷ್ಠ ಸಾಹಿತ್ಯ ರಚನೆಯಲ್ಲಿ ಒಬ್ಬರಾಗಿದ್ದಂತಹ ಸಾಹಿತ್ಯ ಲೋಕದ ದಿಗ್ಗಜ ಎಸ್.ಎಲ್. ಭೈರಪ್ಪನವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ನೋವಿನ ಸಂಗತಿ ಮತ್ತು ರಾಜ್ಯಕ್ಕೆ ಬಹಳ ದೊಡ್ಡ ಒಂದು ನಷ್ಟವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದಂಥದ್ದು. ಅವರ ಸಾಹಿತ್ಯ ಇವತ್ತು ನಮ್ಮ ಚಿತ್ರರಂಗದಲ್ಲೂ ಕೂಡ ಒಳ್ಳೆಯ ಚಿತ್ರಗಳಾಗಿ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಆ ಚಿತ್ರಗಳು ಪಡ್ಕೊಳ್ಳೋದ್ರ ಮೂಲಕ ಈ ನಾಡಿನ ಘನತೆಯನ್ನ ಹೆಚ್ಚಿಸ್ತಕ್ಕಂಥದ್ದು ನಾವೆಲ್ಲರೂ ಕಂಡಿದ್ದೇವೆ. ಅವರ ಕೊನೆಯ ಜೀವನದವರೆಗೂ ಕೂಡ ಸಾಹಿತ್ಯ ಕೃಷಿಯಲ್ಲಿ ನಿರಂತರವಾಗಿಂಥದ್ದು, ಆ ನಿರಂತರತೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆಶ್ಚರ್ಯದ ಕಣ್ಣುಗಳಲ್ಲಿ ನೋಡ್ತಾ ಇದ್ವಿ. ಇಂತಹ ಒಬ್ಬ ಒಳ್ಳೆಯ ಸಾಹಿತ್ಯನ ಕಳ್ಕೊಂಡಂತಹ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ತಬ್ಲಿ ಆಯಿತು ಅಂತ ನಾನಾದರೂ ಭಾವಿಸ್ತೇನೆ. ಇಂತಹ ಸಾಹಿತಿಗಳು ರಾಷ್ಟ್ರ ಮಟ್ಟದ ಹೆಸರನ್ನ, ರಾಜ್ಯ ಮಟ್ಟದ ಹೆಸರನ್ನ ಮಾಡಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ನನಗನ್ಸೋದಿಷ್ಟೇ, ಇನ್ನೂ ಹೆಚ್ಚು ಸಾಹಿತಿಗಳು ಇಲ್ಲಿ ಹುಟ್ಟು ಬರಬೇಕು ಅಂದ್ರೆ ಇಂಥವರೇ ಹುಟ್ಟು ಬರಬೇಕು, ಮತ್ತೆ ಇವರೇ ಹುಟ್ಟು ಬರಲಿ. ಅನೇಕ ಜನಗಳು ಆಗಿ ಹೋಗಿದ್ದಾರೆ, ಅನೇಕ ಕೊಡುಗೆಗಳನ್ನು ಕೊಟ್ಟು ಅವರೆಲ್ಲರೂ ಕನ್ನಡದ ಸೇವೆಗೆ ಮತ್ತೊಮ್ಮೆ ಹುಟ್ಟು ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವತಿಯನ್ನ ಪ್ರಾರ್ಥನೆ ಮಾಡ್ತೇನೆ. ಅವರ ಕುಟುಂಬಕ್ಕೆ ಶಾಂತಿಯನ್ನ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ.